ಸಚಿವರ ಮಾತಿಗೆ ಹೈಕಮಾಂಡ್ ಮನ್ನಣೆ ಇಲ್ಲ ಎಂಬ ವಿಚಾರ. ಅದೆಲ್ಲ ಇವತ್ತು ಬೇಡ, ಇವತ್ತು ಒಂದು ದಿನ ರೆಸ್ಟ್ ತಗೊಳ್ಳೋಣ. ಇವತ್ತು ಯುಗಾದಿ, ಎಲ್ಲರೂ ರೆಸ್ಟ್ ತೆಗೆದುಕೊಳ್ಬೇಕು. ಅವಕಾಶ ಸಿಕ್ಕಾಗ ಹೇಳ್ತೀವಿ. ರಂಜಾನ್, ಯುಗಾದಿ ಇದೇ ರೆಸ್ಟ್ ತಗೊಳ್ಳೋಣ ಎಂದ ಜಾರಕಿಹೊಳಿ. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಜಾರಕಿಹೊಳಿ ಪ್ರತಿಕ್ರಿಯೆ. ಅದು ನಮ್ಮ ಮಟ್ಟದಲ್ಲಿಲ್ಲ, ನಾವು ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ. ಹೈಕಮಾಂಡ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡುತ್ತಾರೆ, ಕಾದು ನೋಡೋಣ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ರಾಜಣ್ಣ ರಾಜೇಂದ್ರ ದೂರು ವಿಚಾರ, ಅದು ಪೊಲೀಸ್ ತನಿಖೆ ಮಾಡಬೇಕು. ನಾವೇನು ಹೇಳೋದು, ತನಿಖೆ ಮಾಡಲಿ, ಕಾದು ನೋಡೋಣ. ಮಹಾನಾಯಕ ಯಾರು ಎಂಬ ವಿಚಾರಕ್ಕೆ ಅವೆಲ್ಲ ನಮಗೆ ಹೇಗೆ ಗೊತ್ತು? ನಾವು ಯಾರು ಅಂತ ಹೇಳಲಿಕ್ಕೆ ಆಗತ್ತೆ? ಏಜೆನ್ಸಿಯವರು ಹೇಳಬೇಕು, ನಾವು ಹೇಳೋಕೆ ಆಗಲ್ಲ. ಸಮಯ ಬಂದಾಗ ಹೇಳೋಣ ಎಂದ ಜಾರಕಿಹೊಳಿ. ಜಾರ್ಜ್ ನಿವಾಸದಲ್ಲಿ ಸುದೀರ್ಘ ಚರ್ಚೆ ವಿಚಾರ. ನಮ್ಮ ಜಿಲ್ಲೆ ಹಾಗೂ ಅವರ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಇರುತ್ತೆ. ಅವರು ನಮ್ಮ ಮುಖ್ಯಮಂತ್ರಿಗಳು, ನಾವು ಭೇಟಿಯಾಗ್ತಿರ್ತೀವಿ. ಎಲ್ಲದಕ್ಕೂ ರಾಜಕೀಯ ಬೆರೆಸಲು ಆಗುವುದಿಲ್ಲ. ಅಭಿವೃದ್ಧಿಗಾಗಿ ಭೇಟಿಯಾಗಿರುತ್ತೇವೆ ಎಂದರು. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಓಕೆ, ಥ್ಯಾಂಕ್ ಯು. ಈಗ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂಗೆ ರಾಜಣ್ಣ ರಾಜೇಂದ್ರ ಏನೆಲ್ಲ ಬೆಳವಣಿಗೆ? ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ. ಈಗ ನಾವೇನು ಹೇಳೋಕ್ಕಾಗಲ್ಲ, ಪೊಲೀಸ್ ತನಿಖೆ ಮಾಡಲಿಕ್ಕೆ ಕಾದು ನೋಡೋಣ. ದೂರ ಮಹಾನಾಯಕ ಅದೆಲ್ಲ ನಮಗೆ ಹೆಂಗೆ ಗೊತ್ತು? ಈಗ ನಾವು ಯಾರಿಗತ್ತೆ ಹೇಳಲಿಕ್ಕಾಗ್ತದೆ? ಯಾರ ಏಜೆನ್ಸಿ ಹೇಳಬೇಕು, ನಾವು ಹೇಳಲಿಕ್ಕಾಗಲ್ಲ. ಕಾದು ನೋಡೋಣ. ರಾಜಕೀಯ ನಾಯಕರು ಈ ರೀತಿ ಟ್ರ್ಯಾಪ್ ಮಾಡುವಂಥದ್ದು, ಈ ರೀತಿ ಅದು ಎಲ್ಲಿ ವ್ಯವಸ್ಥೆ ಅದು ನೋಡೋಣ. ಈಗೆಲ್ಲ ಒಂದೇ ಸರಿ ಹೇಳಲಿಕ್ಕಾಗಲ್ಲ, ಸಮಯ ಬರಲಿ ಬಂದಾಗ ಹೇಳೋಣ. ಥ್ಯಾಂಕ್ ಯು ಸರ್. ಯಾಕೆ ಭಾಳ ನಿರಾಸೆ ಮಾಡಿದ್ರು ಸರ್ ಇವತ್ತು? ಆದರೂ ಸರ್ ಅರ್ಜುನ್ ಭಾಳ ಒಳ್ಳೆಯ ವ್ಯಕ್ತಿ ಸರ್. ಆ್ಯಕ್ಟಿವ್, ಭಾಳ ಟಚ್, ಭಾಳ ಸಂಘಟನೆ ಎಲ್ಲ ಗುದ್ಮುರ್ಗೆ ಹೆಚ್ಚಿತ್ತು, ಊರಾಗನ ಗುದ್ಮುರ್ಗೆ ಹೆಚ್ಚಿತ್ತು. ಅಧ್ಯಕ್ಷ ಹತ್ರ ಕಡೆ ಕಡಗ ಸರ್